ಮಾಮ್ ಗುಡ್ ಮಾರ್ನಿಂಗ್. ಇನ್ನು ಗುಡ್ ಮಾರ್ನಿಂಗ್ ಅನ್ಕೊಂಡು ಎಲ್ಲೋ ಇದೆಯಾ? ನೆಲ್ಲಿಕಟ್ಟಲ್ಲಿ ಮಾಮ್. ಇನ್ನು ಆ ಕೊಂಪೆಲ್ಲೇ ಇದೆಯಾ? ನಿನಗೆ ಬುದ್ಧಿ ಇಲ್ವಾ ಅಗಸ್ತ್ಯ? ಅವ್ರ ಮನೇಲಿ ಏನೋ ಮಾಡ್ತಾ ಇದೆಯಾ? ಮದ್ವೆ ಕೆಲಸಗಳು ಎಷ್ಟೊಂದಿದೆ, ಮನೆ ಮಗ ಆಗಿ ಜವಾಬ್ದಾರಿ ಇಲ್ದಿರೋ ತರ ನಡ್ಕೋತಾ ಇದೆಯಲ್ಲ. ಬಟ್ ಮಾಮ್, ಇಲ್ಲಿ ಹಬ್ಬ ಇದೆಯಲ್ಲ. ಏನಾಗಿದೆ ಅಗಸ್ತ್ಯ? ನಿಮ್ಮ ಅಜ್ಜಿ ಹೇಳಿದಕ್ಕೆಲ್ಲ ಕೋಲೆ ಬಸವನ್ ತರ ತಲೆ ಅಲಾಡ್ಸ್ಕೊಂಡು ಕೂತಿರ್ತೀಯಲ್ಲ. ಏನೋ ಹೇಳಿ ನಾನು ನಿನಗೆ. ನೀನ್ ಆಡಿದ ಯಕ್ಷಗಾನ ನೋಡಿ ವೃಂದ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ನೀನ್ ನೋಡಿದ್ರೆ ಮನೆ ಕಡೆ ಬರೋ ಯೋಚನೆ ಮಾಡ್ತಿಲ್ವಲ್ಲ. ಓಕೆ ಮಾಮ್, ಅಜ್ಜಿನ ಕರ್ಕೊಂಡು ಹೊರಡ್ತೀನಿ ಬಿಡಿ. ನೋಡು ಅಗಸ್ತ್ಯ, ನಿಮ್ಮ ಅಜ್ಜಿ ಹಬ್ಬ ಹರಿದಿನಗಳನ್ನೆಲ್ಲ ಮುಗಿಸ್ಕೊಂಡು ಅವ್ರ ಮನೇಲಿ ಎಷ್ಟು ದಿನ ಬೇಕಾದ್ರೂ ಇದ್ದು ಬರ್ಲಿ, ನನಗೆ ಯಾವ ಸಮಸ್ಯೆನೂ ಇಲ್ಲ. ಆದ್ರೆ ನೀನು ಈಗಲೇ ಹೊರಡ್ಬೇಕು. ಸಂಜೆ ಆಗೋಷ್ಟರಲ್ಲಿ ಮನೇಲಿರ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ಗಾಡ್, ಏನಪ್ಪ ಮಾಡಲಿ ಇವಾಗ ನಾನು? ಅಪ್ಪ ಪುತ್ತೂರು ಮಾಲಿಂಗೇಶ್ವರ ಸೊಂಟ ಬಲೀತು ಸಾಕಾನ ಮಾರೆ ರೋಡು. ತಗೊಳ್ಳಿ ಸರ್. ಬಾ, ಎಷ್ಟಾಯ್ತಪ್ಪ? 200 ರೂಪಾಯಿ ಸರ್. ಕುಕ್ಕುದಂಡಿ 200 ರೂಪಾಯ? ಅಲ್ಲಿಂದ ಇಲ್ಲಿಗೆ ಗಾಡಿ ಓಡಿಸ್ಕೊಂಡು ಬಂದದ್ದು ನಾನು. ನಿನ್ನ ಯೂನಿಫಾರ್ಮ್ ಇಲ್ಲಿಟ್ಟು ನೀನಿಂದ ಹೀರೋ ಆಗಿ ಕೂತ್ಕೊಂಡದಲ್ಲ, ನಿನ್ಗೆ 200 ರೂಪಾಯಿ ಕೊಡಬೇಕು. ನಾನು ಓಡಿಸ್ತೀನಿ ಅಂದ್ರೆ ನೀವೇ ಅಲ್ವಾ ಸರ್ ಓಡಿಸ್ತೀನಿ ಅಂತ ಹೇಳಿರೋದು? ನೀನಂತಲ್ಲ, ನನಗೆ ಯಾರ ಮೇಲೇನು ಧೈರ್ಯ ಇಲ್ಲ. ಅಲ್ಲಣ್ಣ, ಅಲ್ಲಿಂದ ಇಲ್ಲಿಗೆ ಇರೋದು ಎಷ್ಟ? 4 ಕಿಲೋಮೀಟರ್. 11 ರೂಪಾಯಿಗೆ 44 ರೂಪಾಯಿ ಕೊಡ್ತೇನೆ ಅಷ್ಟೇ. ಗ್ಯಾಸ್ ಹಾಕ್ಸಿರೋದು ನಾನ್ ಸರ್, ನೀವಲ್ಲ. ನೀನು ಗ್ಯಾಸ್ ಆದ್ರೆ ಹಾಕು, ನೀರಾದ್ರೆ ಹಾಕು, ನನ್ಗೆ ಅಂತದಕ್ಕ? ಅಲ್ಲ, ನಾನು ಪುತ್ತೂರಿಂದ ಇಲ್ಲಿ ಕುಟ್ಲಕ್ಕೆ ಬರ್ಲಿಕ್ಕೆ ಬಸ್ ಚಾರ್ಜ್ ಅಷ್ಟಾಗ್ಲಿಲ್ಲ, ಮತ್ತೆ ನಿನ್ಗೆ ಯಾಕೆ 200 ರೂಪಾಯಿ ಕೊಡ್ಬೇಕು? ಬೆಳಗ್ಗೆ ಯಾರ ಮುಖ ನೋಡಿದ್ನೋ ಏನೋ, ಎಲ್ಲಿಂದ ಬಂದೆ ನೀನು? ನಾನು ಪುತ್ತೂರಿಂದ ಬಂದಿದ್ದೇನೆ ಮಾರೆಯ. ನೀನು ಯಾರ ಮುಖ ನೋಡಿದ್ರೆ ನನ್ಗೇನ? ಅಲ್ಲ, ನಾನು 44 ರೂಪಾಯಿಗಿಂತ 1 ರೂಪಾಯಿ ಹೆಚ್ಚು ಸಹ ಕೊಡುದಿಲ್ಲ. ಬೇಕಾ ಬೇಡವಾ ಅಷ್ಟೇ ಹೇಳು. ನಿಮ್ ಸವಾಸನೇ ನನ್ಗೆ ಬೇಕಾಗಿಲ್ಲ, ನಿಮ್ಮಿಂದ ನಂಗೆ 1 ಪೈಸಾನೂ ಬೇಕಾಗಿಲ್ಲ. ನೀವು ಹೋಗ್ತಾ ಇರಿ. ಓ ಎಡ್ಡನ್ ಹೋಗೋ. ಒಟ್ಟು ರಿಕ್ಷಾ ಬರ್ತಂದ್ರೆ ಎಂದ ಸೋಮ ಫಸ್ಟ್ ಯೂನಿಫಾರ್ಮ್ ಬರ್ದ ಕಲ್ಪ್ಯಾ. ಹಾ, ಪುತ್ತೂರು ಮಾಲಿಂಗೇಶ್ವರ. ಇಷ್ಟು ದೊಡ್ಡ ಮನೆಯಲ್ಲಿ ಹೇಳೋರು ಕೇಳೋರು ಯಾರಿಲ್ವಾ? ಹಾ, ಇಲ್ಲಿದ್ದೀರಾ? ಎಲ್ರಿಗೂ ನಮಸ್ಕಾರ. ಇಲ್ಲಿ ಕಿಚನ್ ಅಲ್ಲಿ ಉಂಟು? ಕಿಚನ್ ಅಲ್ಲಿ ಇಲ್ಲಂಟ, ಬಂದೆ. ಏಯ್, ಯಾರು ನೀನು? ಡೈರೆಕ್ಟರ್ ನಮ್ಮ ಕಿಚನಲ್ಲಿ ಬಂದು ಏನು ಮಾಡ್ತಿದ್ಯಾ? ಅದೇನಿಲ್ಲ, ಸೂಪರ್ ಸುಪ್ರೀಮ್ ಆಗಿ ಹಲ್ವಾ ಮಾಡ್ತಿದ್ದೇನೆ. ಕೋಕುದಾಂಡಿ ಅನ್ಬಿಟ್ರೆ ಅಲ್ವಾ ಆಗ್ಬಿಡತ್ತಾ? ಆಗ್ತದೆ. ನನ್ನ ಅನುಭವದ ಪ್ರಕಾರ ರವಾ, ದ್ರಾಕ್ಷಿ, ಗೋಡಂಬಿ, ತುಪ್ಪ ಹಾಕಿದ್ರೆ ಹಲ್ವಾ ರೆಡಿ. ಈ ರೀತಿ ಪರ್ಮಿಷನ್ ಕೇಳಿದೇನೆ ಗೊತ್ತಿಲ್ದಿರೋರು ಮನೆಗೆ ಬಂದ್ಬಿಟ್ಟು ಕುಕ್ ಮಾಡ್ತಿದ್ಯಲ್ಲ. ಫಸ್ಟ್ ಆಫ್ ಆಲ್ ನೀನು ಯಾರು ಅಂತಲೇ ನಮ್ಗೆ ಗೊತ್ತಿಲ್ಲ. ನೀನು ಯಾರು ಅಂತ ಹೇಳು, ಇಲ್ಲಾಂದ್ರೆ ಆಚೆ ಹೋಗು. ನಮ್ಮ ಹೆಸರು ನಾವ್ ಹೇಳಿದ್ರೆ ಎಂತ ಚಂದ ಇರ್ತದೆ. ನಾವು ಮಾಡುವ ಕೆಲಸ ನಮ್ಮ ಪರಿಚಯ ಇರಬೇಕು. ತಗೊಳ್ಳಿ ಸರ್, ತಗೊಳ್ಳಿ ಮೇಡಮ್. ಎಂತ ನೋಡೋದು ಮುಖ ಮುಖ? ತಿನ್ನಿ. ನೀನ್ ಆಡಿದ ಯಕ್ಷಗಾನ ನೋಡಿ ವೃಂದ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ನೀನ್ ನೋಡಿದ್ರೆ ಮನೆ ಕಡೆ ಬರೋ ಯೋಚನೆ ಮಾಡ್ತಿಲ್ವಲ್ಲ. ಸರ್, ನೀವಿನ್ನ ಸ್ನಾನ ಮಾಡಿಲ್ವಾ? ಹೋಗಿ ಮೊದಲು ಸ್ನಾನ ಮಾಡ್ಕೊಂಡು ಬನ್ನಿ, ತಿಂಡಿ ತಯಾರಾಗಿದೆ. ಸರ್ ಸರ್ ಏನಾಯ್ತು? ನಾವು ಕಾಲ್ ಮಾಡಿದ್ರು ಕಾವೇರಿ ಅವರು, ಮನೆಗೆ ಇನ್ನೂ ಬಂದಿಲ್ಲ ಅಂತ ಬೈತಾ ಇದ್ರು. ನೀನ್ ಆಡಿ ಯಕ್ಷಗಾನ ನೋಡಿ
ವೃಂದ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ನೀನು ಈಗಲೇ ಹೊರಡಬೇಕು. ಸಂಜೆ ಆಗೋಷ್ಟರಲ್ಲಿ ಮನೇಲಿರ್ಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ. ಅಯ್ಯೋ ಅಂಡಿಕಾಯ್, ಎಂತ ನೋಡೋದು, ನಿಮ್ಮ ಮನೆಯಲ್ಲಿ ನಿಮ್ಮೆದುರೇ ಮಾಡಿದ್ದು. ಇವನಿನ್ನೆಂತ ಹಾಕಿದ್ದಾನೆ, ಇವೇನು ಹಾಕಿ ಎಂತ ದೋಚ್ಕೊಂಡು ಹೋಗ್ಬೋದಂತೆಲ್ಲ ನಿಮ್ಗೆ ಅನುಮಾನ ಅಲ್ಲ? ಅನುಮಾನ ಎಂತ ಸಹ ಬೇಡ, ನಾನು ಸರಿಯಾಗಿ ಮಾಡಿದ್ದೇನೆ. ತಿಂದು ಹೇಗೆ ಉಂಟು ನೋಡ್ಬೇಕಾಯ್ತಾ? ನಾನು ತಿನ್ನಲ್ಲ, ಈಗ ಹೇಳು ನೀನು ಯಾರು ಅಂತ. ನೋ, ತಿಂದ ಬಿಟ್ಯಾ? ಏನಾದ್ರೂ ಆದ್ರೆ? ಅಯ್ಯೋ ಪುತ್ತೂರು ಮಾಲಿಂಗೇಶ್ವರ, ಅವರಿಗೆ ಎಂತಾದ್ರೂ ಆದ್ರೆ ನಾನು ಜನ ಆಯ್ತಾ? ನೋಡಿ, ನನ್ನ ಹೆಸರು ನಾನಿ, ಪುತ್ತೂರು ಸಂಪೆಕಟ್ಟೆ ನಾನಿ. ನನ್ನ ಅಪ್ಪ ಮಾಬಲೇಶ್ವರ, ಇದು ನನ್ನ ತಾತ ಗಣಪತಿ ಅಂತ. ನಮ್ಮ ಫ್ಯಾಮಿಲಿ ಫುಲ್ ಅಡಿಗೆ ಮಾಡೋದ್ರಲ್ಲಿ ಫೇಮಸ್. ನೀನ್ ಫೇಮಸ್ ಇರ್ಬೋದು, ಹಾಗಂತ ಹೋಗಿ ಯಾವ್ದಾದ್ರು ಹೋಟ್ಲಿಗೆ ಸೇರ್ಕೊಂಡು ಅಡಿಗೆ ಮಾಡು. ನಮ್ಮನೆಗೆ ಯಾಕೆ ಬಂದು ಸೇರ್ಕೊಂಡಿದ್ಯಾ? ಸರ್, ನನ್ನ ಹೆಸರು ನಾನಿ, ನಿಮ್ಮ ಅಡಿಗೆ ಮನೆಗೆ ಹಾಕ್ತೇನೆ ನಾನು ಮಾನಿ. ಒಂದೇ ಒಂದು ಕೆಲಸ ಕೊಟ್ಟು ನನಗೆ ಹೋನಿ. ನಮ್ಮ ಮನೇಲಿ ಅಡ್ಗೆ ಮಾಡಕ್ ಬಾ ಅಂತ ನಾವೇನಾದ್ರೂ ನಿಮ್ಮನ್ನ ಕರೆದಿದ್ವಾ? ಸುಮ್ಮನೆ ಯಾಕೆ ಬಂದು ವಟ ಅಂತ ಹೇಳ್ತಿದ್ದೀರಾ? ಹೊರಡಿಲಿದ. ಅನಿಕಾ, ನಾನೇ ಅವನಿಗೆ ಬರಕ್ಕೆ ಹೇಳಿದ್ದು, ಮನೇಲಿ ಅಡುಗೆ ಮಾಡ್ಕೊಂಡಿರ್ತಾನೆ. ಅಶೋ, ಹೌದಾ ಸರ್? ಹಾಗಿದ್ರೆ ನೀವು ತಿಂಡಿ ತಿಂದು ಹೊರಡಿ. ಆದರೆ ಚಂದ್ರು ಅಂಕಲ್, ಮಾವಂಗೆ ನಾನೇನೋ ಹೇಳಿ ಸುಧಾರಿಸ್ತೇನೆ, ನೀವು ಹೊರಡಿ, ಚಿಂತೆ ಮಾಡಬೇಡಿ. ಬೇಡ, ಮಾವಂಗೆ ಮನೆಯವ್ರಿಗೆ ಬೇಜಾರು ಮಾಡೋದು ಬೇಡ. ನಾನು ಹಬ್ಬ ಮುಗಿಸ್ಕೊಂಡೇ ಹೊರಡ್ತೀನಿ. ಮಾಮಲ್ಲಿ ಏನಾದರೂ ಮ್ಯಾನೇಜ್ ಮಾಡ್ತಾರೆ. ಸರ್, ಅದು ಕಾವೇರಿ ಅವರೇ, ಮಾಮ್ಗೆ ನಾವಿಬ್ಬರು ಗಂಡ ಹೆಂಡತಿ ಅನ್ನೋ ವಿಷಯ ಗೊತ್ತಿದೆ. ಜೊತೆಗೆ ನಾನು ಈ ಮನೆಯಲ್ಲಿ ಹಬ್ಬ ಆಚರಿಸೋಕೆ ಬಂದಿದ್ದೀನಿ ಅನ್ನೋದು ಗೊತ್ತಿದೆ. ಹಾಗಾಗಿ ಅವರು ಯಾರ ಹತ್ರನೂ ಈ ವಿಷಯನ ಹೇಳೋಕ್ಕಾಗಲ್ಲ. ಸೊ ಯು ಡೋಂಟ್ ವರಿ, ಮಾಮ್ ಮ್ಯಾನೇಜ್ ಮಾಡ್ತಾರೆ. ಸರ್, ಆದರೆ ಅನಿಕಾ ಮೇಡಮ್ ಮದುವೆ ತಯಾರಿ ಎಲ್ಲ ತುಂಬ ಇದೆ ಅಲ್ಲ ಸರ್? ಹೇಗಿದ್ರು ಡ್ಯಾಡ್ ಹೋಗಿದಾರಲ್ವಾ, ಡ್ಯಾಡ್ ಮತ್ತು ಪಮ್ಮಿ ಇಬ್ಬರು ನೋಡ್ಕೋತಾರೆ. ಕೆಲ ಇವೆಂಟ್ನು ಮ್ಯಾನೇಜ್ ಮಾಡೋದು ಡ್ಯಾಡೇ ತಾನೆ, ಅವರೇ ಎಲ್ಲನೂ ಮ್ಯಾನೇಜ್ ಮಾಡ್ತಾರೆ. ಆದರೂ ಸರ್, ನಂಗೆ ಯಾಕೋ ನೀವು ಹೋಗೋದೇ ಸರಿ ಅನಿಸ್ತದೆ. ಕಾವೇರಿ ಅವರೇ, ಡೋಂಟ್ ವರಿ.